ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಒಂದು ಕುಟುಂಬ ತಲತಲಾಂತರದಿಂದ ದೈವದ ಆರಾಧನೆಯನ್ನು ಮಾಡಿಕೊಂಡು ಬಂದಿರೋದಕ್ಕೆ ನಾವೆಲ್ಲರೂ ಕೂಡ ಕುಲದೇವರ ಆರಾಧನೆ ಅನ್ನೋದನ್ನು ಕಂಡಿರ್ತೀವಿ. ಅದೇ ರೀತಿಯಾಗಿ ಕುಲಪುರೋಹಿತರು ಅಂತ ಹೇಳಿದ್ರೆ ಒಂದು ಕುಟುಂಬದ ಶಾಸ್ತ್ರ ಸಂಪ್ರದಾಯ ಆಗಿರಬಹುದು ಅಥವಾ ಬೆಳೆದು ಬಂದಂತಹ ರೀತಿ ಇರಬಹುದು, ಅದನ್ನು ನಿರಂತರವಾಗಿ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಕ್ರಮವನ್ನು ಇತರರಿಗೆ ತಿಳಿಸಿಕೊಡೋರನ್ನ ಕುಲಪುರೋಹಿತರು ಅಂತ ಹೇಳ್ತೀವಿ. ಹಾಗಾಗಿ ಈ ಕುರಿತಂತೆ ಸವಿಸ್ತಾರವಾಗಿ ಇವತ್ತು ಗುರುಜಿ ನಮಗೆ ತಿಳಿಸಿಕೊಡ್ತಾರೆ. ಈ ಕುರಿತು ಮಾತನಾಡೋದಕ್ಕೆ ಡಾಕ್ಟರ್ ವೈಎಸ್ಕೆ ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ದುಂ ದುರ್ಗಾಯ ನಮಃ, ಗುಂ ಗುರುಭ್ಯೋ ನಮಃ, ಗಂ ಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತೆಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಆರೋಗ್ಯವನ್ನು ಅನುಗ್ರಹಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅವಳಲ್ಲಿ ಪ್ರಾರ್ಥಿಸಿ ಅವಳ ಅಡಿದ ಅವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಸೋಮವಾರ, ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಸೋಮವಾರ ಅಂದರೆ ವೀಕ್ ಡೇ ಶುರುವಾಯ್ತಪ್ಪ ಅಂಥೇಳಿ ನಾವೆಲ್ಲ ಕೂಡ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಅಂದರೆ ವಿಶೇಷವಾಗಿ ಒಂದು ಫಲವನ್ನು ಕೊಡ್ತಕ್ಕಂಥ ಸುಯೋಗ ಇರತಕ್ಕಂಥ ದಿನ. ಅದರಲ್ಲೂ ಕೂಡ ಈ ನವಮಿ ಶತಭಿಷ ನಕ್ಷತ್ರ ಸೋಮವಾರ ಬರ್ತಕ್ಕಂಥದ್ದೇನಪ್ಪ ಅಂದರೆ ನವಮಿಗೆ ಬಹಳ ಮುಖ್ಯವಾಗಿ ದುರ್ಗೆಯ ಪ್ರಾರ್ಥನೆ ಅಂತಕ್ಕ ನಾವು ದುರ್ಗೆಯರು ಅಂತ ಕರಿತೀವಿ. ಇವತ್ತಿನ ಸೋಮ ವಿಶೇಷವಾಗಿ ಚಂದ್ರನ ಅಧಿಪತಿ ಆಗಿರ್ತಾನೆ. ರಾಹು ಅಂದರೆ ಮುಖ್ಯವಾಗಿ ಶತಭಿಷ ನಕ್ಷತ್ರಕ್ಕೆ ರಾಹು ಅಧಿಪತಿ ಆಗಿರ್ತಾನೆ. ಚಂದ್ರ ರಾಹು ಸಂಯೋಜನೆ ಬಂದಾಗ ಮಾತೃಶಾಪ ಅಂತೇಳಿ ಕರಿತೀವಿ. ಈಗ ಸಾಕಷ್ಟು ಮನೆಗಳಲ್ಲಿ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಗಂಡು ಮಕ್ಕಳ ಮಧ್ಯದಲ್ಲಿ ಸ್ವಲ್ಪ, ಯಾಕೆಂದರೆ ತಾಯಿ ಜಗತ್ತಿಗೆ ನಮ್ಮನ್ನು ಕರ್ಕೊಂಡು ಬಂದಿರ್ತಾಳೆ, ಆದರೆ ತಾಯಿ ಮೇಲೆ ನಮಗೆ ವಿರೋಧ ಇರತಕ್ಕಂಥದ್ದಾಗಿರುತ್ತೆ. ಅಮ್ಮ ಅವನಿಗೆ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾಳೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂದರೆ ತಾಯಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಭೇದ ಮಾಡತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇರತಕ್ಕಂಥದ್ದಿರುತ್ತೆ. ಆದರೂ ಒಂದು ಹೆಜ್ಜೆ ತಾಯಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಪ್ರೀತಿ, ಅನುಕಂಪ, ಕರುಣೆ ಕೊಡ್ತಕ್ಕಂಥದ್ದು ಇರುತ್ತೆ. ಆದರೂ ವ್ಯಾವಹಾರಿಕವಾಗಿ ಕೆಲವು ತಾಯಿಯೊಟ್ಟಿಗೆ ಅಥವಾ ತಾಯಿ ಸಮಾನರಾಗಿರ್ತಕ್ಕಂಥ ಗೃಹಿಣಿಯರು ಹೆಣ್ಣುಮಕ್ಕಳೊಟ್ಟಿಗೆ ಮನಸ್ತಾಪಗಳು ಬಂದಂಥವ್ರು ಇವತ್ತಿನ ಈ ದಿವಸ ಏನು ಮಾಡಬೇಕಪ್ಪ ಅಂದರೆ, ರಾಹು ಅಂತಕ್ಕಂಥವನು ಮನಸ್ಸಿನ ಚಂಚಲತೆಯನ್ನು ಹೆಚ್ಚು ಮಾಡ್ತಾನೆ, ಚಾಂಚಲ್ಯತೆ ಹೆಚ್ಚಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಂದ್ರ ಮತ್ತು ಮನಕಾರಕನಾಗಿರ್ತಕ್ಕ ಚಂದ್ರ ಮತ್ತು ರಾಹು ಸೇರಿದಾಗ ಏನಾಗುತ್ತೆ, ಅದರಲ್ಲಿ ಇನ್ನೊಂದಷ್ಟು ವಿಷಬೀಜ ಬಿತ್ತುವಂಥ ಕೆಲಸ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ದೋಷ ಪರಿಹಾರಗಳನ್ನು ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥ ಪರಮೋತ್ತಮವಾದಂಥದ್ದು ಸಾಕ್ಷಾತ್ ಪರಮೇಶ್ವರನು. ಹಾಗಾಗಿ ಪರಮೇಶ್ವರನ ಸನ್ನಿಧಾನಕ್ಕೆ ಇವತ್ತಿನ ದಿವಸ ಹಾಲು, ಅಕ್ಕಿ ಮತ್ತು ಬಿಳಿ ಹೂವನ್ನು ತಾಯಿ ಹೆಸರಲ್ಲಿ ಕೊಟ್ಟು ಅನನ್ಯವಾಗಿ ಅರ್ಚನೆ ಮಾಡಿ. ಯಾಕೆಂದರೆ ತಾಯಿ ಹತ್ರ ಕ್ಷಮೆ ಕೇಳ್ತಕ್ಕಂಥದ್ದು, ಯಾಕೆಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ತಾಯಿಗೆ ಮಾತೃಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ದೇವಿ ಈ ಜಗತ್ತನ್ನು ಸೃಷ್ಟಿಸಿದವಳೇ ತಾಯಿಯಾಗಿ ನಮಗೆ ಬೆಳಗ್ತಾ ಇರ್ತಕ್ಕಂಥವಳಾಗಿದ್ದಾಳೆ. ಹಾಗಾಗಿ ತಾಯಿಯೊಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ವೈಮನಸ್ಸುಗಳನ್ನು, ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ. ಏನೇ ಸಮಸ್ಯೆಗಳಿದ್ದರೂ ಕೂಡ ತಾಯಿಯ ಪಾದವನ್ನು ಮುಟ್ಟೋದ್ರಿಂದ 12 ಜನ್ಮಗಳಲ್ಲಿ ಮಾಡಿರತಕ್ಕಂಥ ಕರ್ಮಾದಿಗಳು ನಿವೃತ್ತಿ ಆಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಆ ಕರ್ಮ ಅಂತಕ್ಕಂಥದ್ದು ನಮ್ಮಿಂದ, ಯಾಕೆಂದರೆ ಜಗದಂಬೆ ಆ ತಾಯಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾಳೆ ಭೂಲೋಕಕ್ಕೆ. ಅವಳನ್ನು ಅನನ್ಯವಾಗಿ ಸಂತೋಷವಾಗಿ ಇಟ್ಕೊಳ್ಳಿ. ಅವಳು ಹೇಳಿದಂಥ ಮಾತುಗಳನ್ನು ಕೇಳಿ ಅವಳ ನೆರಳಲ್ಲಿ ಅವಳಿದ್ದ, ಯಾಕೆಂದರೆ ತಂದೆ ತಾಯಿ ಒಂದೊಮ್ಮೆ ನಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಅವರ ಜಾಗಕ್ಕೆ ಯಾರನ್ನು ನಾವು ಕರ್ಕೊಂಡು ಬರಲಿಕ್ಕೆ ಸಾಧ್ಯನಿಲ್ಲ. ತಂದೆ ತಾಯಿಯೇ. ಹಾಗಾಗಿ ತಂದೆ ತಾಯಿಗಳನ್ನು, ಹಿರಿಯರನ್ನು ಗೌರವಿಸಿ ಅನನ್ಯವಾಗಿ ನಿಮ್ಮ ಶ್ರದ್ಧಾಭಕ್ತಿಯ ಮೇಲೆ ನಿಮ್ಗೆ ಇನ್ನಷ್ಟು ಅನುಕೂಲ ಆಗಬೇಕಾದ್ರೆ ಇವತ್ತಿನ ದಿವಸ ನಿಮ್ಗೆ ಅನುಕೂಲ ಇದ್ದಂಥವರು ತಾಯಿಗೆ ವಸ್ತ್ರವನ್ನು ತಂದುಕೊಡ್ತಕ್ಕಂಥದ್ದು, ಬೆಳ್ಳಿಯನ್ನು ತಂದುಕೊಡ್ತಕ್ಕಂಥದ್ದು,
ಕಾಲುಂಗ್ರನಾದರೂ ತಗೊಂಬಂದು ಕೊಟ್ಟು ಈ ರೀತಿಯಾದ ಮನಸ್ತಾಪಗಳಿದ್ದಂಥವ್ರು ತಾಯಿಯ ಪಾದವನ್ನು ಮುಟ್ಟಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಅಮ್ಮ ಇದೊಂದು ಕ್ಷಮೆ ಕೊಡಮ್ಮ ಅಂತೇಳಿ ಕೇಳಿ, ನಿಮ್ಮ ಬದುಕು ಈ ಕ್ಷಣದಿಂದ ಬದಲಾಗಲಿಲ್ಲ. ಯಾಕಂದರೆ ಎಷ್ಟೋ ದಿನಗಳಿಂದ ನಿಮ್ಗೆ ಏನೂ ಕೆಲಸಗಳಾಗದೇ ಇರತಕ್ಕಂಥದ್ದು ಕೆಲಸ, ಯಾಕಂದರೆ ತಾಯಿಯೊಟ್ಟಿಗೆ ಯಾರೆಲ್ಲ ಜಗಳಗಳು ಆಡ್ತಾ ಇರ್ತೀರೋ ನಿಮ್ಮ ಬದುಕನ್ನು ನೀವು ಬೇಕಾದ್ರೆ ಅದನ್ನು ನಿದರ್ಶನವಾಗಿ ನೋಡ್ಕೊಳ್ಳಿ. ನಿಮ್ಮ ಬದುಕು ಡೋಲಾಯ ಸ್ಥಿತಿಯಾಗಿರುತ್ತೆ. ದುಡ್ಡು ಬರ್ತಾ ಇರ್ಬೋದು, ಯಾವುದೋ ಕಾರಣಾಂತರಗಳಿಂದ ದುಡ್ಡು ಬರ್ತಾ ಇರ್ಬೋದು, ಯಾವ ತಾತನೋ ಮುತ್ತಾತನ ಯಾರೋ ಅಂಗಡಿಗಳೆಲ್ಲ ಕಟ್ಟಿಟ್ಟಿರ್ಬೋದು ಅಥವಾ ಬಾಡಿಗೆ ಬರ್ತಾ ಇರ್ಬೋದು. ಆದರೆ ವೈಯಕ್ತಿಕವಾಗಿ ನಿಮ್ಮ ಬದುಕು ಶೂನ್ಯದಲ್ಲೇ ಇರುತ್ತೆ. ಇನ್ನೊಬ್ಬರ ಬದುಕಿನ ಮೇಲೆ ಅವಲಂಬಿತವಾಗಿ, ಇನ್ನೊಬ್ಬರ ದುಡ್ಡಿನ ಮೇಲೆ ಅವಲಂಬಿತವಾಗಿ ಬದುಕ್ತಾ ಇರ್ತಕ್ಕಂಥವ್ರು ಆಗಿರ್ತೀರ. ಹಾಗಾಗಿ ಈ ಎಲ್ಲ ದೋಷಗಳಿಂದ ಪರಿಹಾರ ಆಗಬೇಕಾದ್ರೆ ಇವತ್ತು ತಾಯಿಯ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿ, ತಾಯಿಗೆ ಸಾಧ್ಯವಾದಷ್ಟು ಏನಾದರೂ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ, ಯಾದಗಿರಿಯಿಂದ ಶೀಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶೀಲಾ. ನಮಸ್ಕಾರ, ವಾಯ್ಸ್ ಕೇಳಿಸ್ತಿದ್ಯಾ? ನಮಸ್ಕಾರ ಶೀಲಾ, ಧ್ವನಿ ಕೇಳಿಸ್ತಿದ್ಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಹೇಳು. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆನ ಆಯ್ಕೆ ಮಾಡಿ. 5. ಸ್ವಲ್ಪ ಜೋರಾಗಿ ಮಾತನಾಡಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. 5. ನಮಸ್ಕಾರ, ಹೇಗಿದ್ದೀರಾ ತಾಯಿ? ಹೇಗಿದ್ದೀರಮ್ಮ? ಹೌದು. ಹೇಳಿ, ಸ್ವಲ್ಪ ಧ್ವನಿಯನ್ನು ಸ್ವಲ್ಪ ಜೋರಾಗಿ ಮಾತನಾಡಿ, ಕೇಳಿಸಲ್ಲ ನಮಗೆ. ಆಯಿತು, ಏನು ನಿಮ್ಮ ಪ್ರಶ್ನೆ? ಮಗನ್ ಮದುವೆ ನೋಡಕ್ ಇದು ಮಾಡಲ್ಲ ಗುರುಜಿ. ಎಷ್ಟು ವರ್ಷ ಈಗ? 30 ವರ್ಷ ಗುರುಜಿ. ಕುಲದೇವರು ಯಾರು? ಬಸವಣ್ಣ ಗುರುಜಿ. ಬಸವೇಶ್ವರನಾ? ಯಾವ ಪ್ರಾಂತ್ಯದವ್ರು? ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ಯಾದಗಿರಿಯಿಂದ ಗುರುಜಿ. ಯಾದಗಿರಿ. ನೀವೊಂದು ಕೆಲಸ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತೇಳಿ ನಿಮ್ಮ ಯಾರಾದರೂ ಪುರೋಹಿತರಿದ್ದರೆ ಅವರನ್ನು ಕೇಳಿ. ಒಂದೊಮ್ಮೆ ಮನೆಯಲ್ಲಿ ನವಗ್ರಹ ಪುರತ್ಸರವಾಗಿ ನವಗ್ರಹ ಶಾಂತಿ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತೇಳಿ ಬರುತ್ತೆ. ಈ ಪಾರಾಯಣವನ್ನು ಮಾಡಿಸಿ ಅನನ್ಯವಾಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ. ಯಾಕೆಂದರೆ ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ದೋಷ ನಿಮ್ಮನ್ನು ಹಿಡಿದಿಟ್ಕೊಂಡಿದೆ. ಅದು ಜಾತಕದಲ್ಲೋ ಸಂಚಿತ ಜನ್ಮದ್ದು ಅಥವಾ ನಿಮ್ಮ ಪೂರ್ವಜರು ಮಾಡಿರತಕ್ಕಂಥ ತೊಂದರೆನೋ ಯಾವುದೋ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಶಾಪಗ್ರಸ್ತರಾಗಿದ್ದೀರಾ. ಹಾಗಾಗಿ ಆ ಮಹಾವಿಷ್ಣುವಿನ ಶಾಪವನ್ನು ನಿವೃತ್ತಿ ಮಾಡಿಕೊಳ್ಳಿ. ಪ್ರತಿ ಅಮಾವಾಸ್ಯೆ ದಿವಸ ಗೋಮಾತೆಗೆ ವಿಶೇಷವಾಗಿ ಏನಾದರೂ ಗೋಗ್ರಾಸವನ್ನು ಕೊಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕನಕಪುರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 30ರ ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮೊಮ್ಮಗ ಇವಾಗ 4 ವರ್ಷ ಗುರುಜಿ. ಹಾಂ, ಒಂದು ಸ್ವಲ್ಪ ಚಂಡಿ ಹಿಡಿತಾನೆ. ಆಮೇಲೆ ಮುಂದೆ ಭವಿಷ್ಯ ಅವ್ನು ಹೆಂಗಿರ್ತಾನೆ ಅಂತ ಗುರುಜಿ. ನೀವು ಈಶ್ವರನ ಸನ್ನಿಧಾನದಲ್ಲಿ ಚಂಡಿಕೇಶ್ವರ ಟೆಂಪಲ್ ಇರುತ್ತೆ, ನೋಡಿದರೆ ಎಲ್ಲಾದರೂ? ನೋಡಿಲ್ಲ ಗುರುಜಿ. ನಿಮ್ಮ ಮೋಸ್ಟ್ಲಿ ಕನಕಪುರದಲ್ಲಿ ಇದ್ದೇ ಇರುತ್ತೆ, ಯಾವುದೇ ದೇವಸ್ಥಾನದಲ್ಲಿ ಹೋದರೂ. ಯಾಕಂದರೆ ಚಂಡಿಕೇಶ್ವರ ಟೆಂಪಲ್ ಇದ್ದೇ ಇರುತ್ತೆ. ನೀವು ಚಂಡಿ ಹಿಡಿಯತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಚಂಡಿಕೇಶ್ವರನ ಸನ್ನಿಧಾನಕ್ಕೆ ಗುರುವಾರದ ದಿವಸ ಹೋಗಿ ಕಡಲೆಕಾಳನ್ನು ಕೊಟ್ಟು ಅನನ್ಯವಾಗಿ ನೀವು ಅಲ್ಲೇ ಪ್ರಸಾದ ನೀವೇನು ತಗೊಂಡು ಹೋಗಿರ್ತೀರೋ ಪರಮೇಶ್ವರನಿಗೂ ಕೊಟ್ಟು ಪರಮೇಶ್ವರನಿಂದ ವಾಪಸ್ ತಗೊಂಡೋಗಿ ಚಂಡಿಕೇಶ್ವರನ ಸಮೀಪ ಇಟ್ಟು ಚಂಡಿಕೇಶ್ವರನ ಸಮೀಪದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ನಿಮ್ಮ ಅಮ್ಮ ಇನ್ನು ನಾನು ಹೇಳ್ಬಿಡ್ತೀನಿ, ಪೂರ್ತಿ ಹೇಳ್ಬಿಡ್ತೀನಿ. ಇಲ್ಲ ಅಂದರೆ ನೀವು ಈಶ್ವರನ ಮುಂದೆ ಒಂದು ಋಷಭ ಅಂದರೆ ಎತ್ತಿರುತ್ತೆ ಗೊತ್ತಲ್ವಾ? ಆ ಎತ್ತಿನ ಸಮೀಪದಲ್ಲಿ ನಿಮ್ಮ ಮೊಮ್ಮಗನ ಹೆಸರಲ್ಲಿ ಸಂಕಲ್ಪ ಮಾಡಿಸಿ, ಈ ರೀತಿ ಚಂಡಿ ಹಿಡಿತಿದ್ದಾರೆ ಅಂತೇಳಿ ಆ ಒಂದು ಚಂಡಿಕೇಶ್ವರನ ಪ್ರಾರ್ಥನೆ ಮಾಡಿ ಪರಮೇಶ್ವರನ ಸನ್ನಿಧಾನದಲ್ಲಿ ಚಂಡಿಕೇಶ್ವರ ಸನ್ನಿಧಾನ ಇದ್ದರೆ ಅಲ್ಲೇ ಇಟ್ಬಿಟ್ಟು ಬನ್ನಿ ಪ್ರಸಾದನ. ಇಲ್ಲ ಅಂದರೆ ಆ ಒಂದು ಏನು ನಾವು ಎತ್ತಿಟ್ಟಿರ್ತಾರೆ, ಮುಂದೆಗಡೆ ಎತ್ತಿರುತ್ತೆ ಗೊತ್ತಲ್ವಾ, ಋಷಭ ಅಂತೇಳಿ ಕರಿತೀವಿ, ಅಲ್ಲಿರುತ್ತೆ. ಆ ಭೋಗ ನಂದೀಶ್ವರನ ಮುಂದೆ ಆ ಒಂದು ತಗೊಂಡು ಪ್ರಸಾದನ ಅಲ್ಲಿಟ್ಟು ನಂದೀಶ್ವರನಿಗೆ ಒಪ್ಪಿಸ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಸ್ವಲ್ಪ ಬಾಲಾರಿಷ್ಟ ದೋಷ ಇದೆ. ಪ್ರತಿ ಗುರುವಾರ ಸ್ವಲ್ಪ ಅರಿಶಿಣದ ನೀರು ಮತ್ತು ಕೆಂಪು ನೀರನ್ನು ಅಂದರೆ ಸಪ್ರೇಟಾಗಿ ಅರಿಶಿಣದ ನೀರು ಮತ್ತು ಕೆಂಪು ನೀರನ್ನು ಇಳಿ ತೆಗೆದುಹಾಕಿ 3 ಇಡಿ ಅನ್ನವನ್ನು ಇಳಿ ತೆಗೆದುಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯವನ್ನು ತಿಳಿಸಿಕೊಡೋದಾದರೆ? ಖಂಡಿತ. ಗ್ರಹಗಳ ಪ್ರಾರ್ಥನೆ, ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ನಂಜುಂಡೇಶ್ವರನಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ವಿಶೇಷವಾಗಿ ಚಂದ್ರಚೂಡೇಶ್ವರನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ
ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭಂ ರುದ್ರವರ್ಮ ಪ್ರವಕ್ಷ್ಯಾಮಿ ಅಂಗಪ್ರಾಣಸ್ಯ ರಕ್ಷಯೇ ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿ ಮಾಂ ಪುರ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಸ್ವಂತ ವಾಹನ ಖರೀದಿಸುವಂಥ ಸುಯೋಗ ಇರತಕ್ಕಂಥದ್ದು, ವಿಶೇಷವಾಗಿ ಯಾತ್ರಾರ್ಥಿಗಳಿಗೆ ಏನಾದರೂ ಕೂಡ ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಹಿಸಿ. ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಓಂ ಚಂದ್ರಚೂಡೇಶ್ವರಾಯ ನಮಃ ಅಂಥೇಳಿ ಆ ಚಂದ್ರಚೂಡೇಶ್ವರನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಚಿನ್ನಾಭರಣಾದಿಗಳನ್ನು, ವಸ್ತ್ರಾಭರಣಾದಿಗಳನ್ನು ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಬಾಕಿ ಕೆಲಸಗಳು ಕೂಡ ಇವತ್ತಿನ ದಿವಸ ಪೂರ್ಣ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ನಿಲುವಿನಲ್ಲಿ ಸದೃಢತೆ ಇದ್ದರೆ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ಕುಲಗುರುಗಳ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಜವಾಬ್ದಾರಿಯುತ ನಡೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಹೂಡಿಕೆಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವೃತ್ತಿಯಲ್ಲಿ ಇವತ್ತಿನ ದಿವಸ ಪ್ರಶಂಸೆಗಳು ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಸ್ನೇಹಿತರ ಮಧ್ಯದಲ್ಲಿ ಏನಾದರೂ ಕೂಡ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಸ್ಪಷ್ಟತೆಯನ್ನು ತೆಗೆದುಕೊಂಡು ಮುಂದುವರಿಯತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯವರೆಗೂ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಮಿಥುನ ರಾಶಿಯವರು ಗಣಪತಿ ಮತ್ತು ದುರ್ಗೆಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತಿನ ದಿವಸ ಬಾಲ್ಯದ ಗೆಳೆಯರು ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವೃತ್ತಿಯಲ್ಲೂ ಕೂಡ ಕಿರಿಕಿರಿಗಳಾಗ್ತಕ್ಕಂಥದ್ದು, ಸ್ವಲ್ಪ ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಾಕಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಿತ್ರರ ಮಧ್ಯದಲ್ಲಿ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದು, ನ್ಯಾಯಾಂಗ ವಿಚಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ದುಮ್ ದುರ್ಗಾಯೇ ನಮಃ ಅಂತೇಳಿ ದುರ್ಗಾದೇವಿಯ ಪ್ರಾರ್ಥನೆ, ಐಂ ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ ಅಂತೇಳಿ ಚಾಮುಂಡೇಶ್ವರಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಮಾದೇಸ್ವಾಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಮಾದೇಸ್ವಾಮಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಳಂದೂರು ತಾಲೂಕು ಚನ್ನಪ್ಪ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕು. 1ರಿಂದ 30 ಒಳಗೆ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿ. ಏನು ನಿಮ್ಮ ಪ್ರಶ್ನೆ? ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ರಾಯರೇ, ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ನಮ್ಮ ಮನೆ ವಿಚಾರದಲ್ಲಿ ಏನೇ ಮನೆ ವಿಚಾರದಲ್ಲಿ ಸ್ವಲ್ಪ ಅದೇ ಏನು ಮನೆ ವಿಚಾರ ಅಂದರೆ ಏನು? ಹಣಕಾಸಿನ ವಿಚಾರನಾ, ಮನೆಗೆ ಸಂಬಂಧಪಟ್ಟ ವಿಚಾರನಾ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿರ್ತಕ್ಕಂಥ ವೈಮನಸ್ಸುಗಳ ಏನಿದು? ಏನಂದ್ರೆ ವ್ಯವಹಾರದಲ್ಲಿ ಸರ್ ಸ್ವಲ್ಪ ಜೋರಾಗಿ ಮಾತನಾಡಿ, ನಿಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿಲ್ಲ. ಮನೆ ಟಿವಿ ನೋಡ್ತಾ ಮಾತನಾಡಬೇಡಿ, ಕರೆ ಕಟ್ ಆಗತ್ತೆ. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿ. ಅಣ್ಣ ತಮ್ಮಂದಿರ ವಿಷಯದಲ್ಲಿ ಓಕೆ, ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಗುರುಜಿ. ಇನ್ನು ಕುಲದೇವರು ಹಾಗೆ ಕುಲಪುರೋಹಿತರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕುಲದೇವರು ಅಂತ ಹೇಳಿದಾಗ ಎಲ್ರಿಗೂ ಕೂಡ ಅದರ ಅರಿವು ಇರುತ್ತೆ. ಆದರೆ ಕುಲಪುರೋಹಿತರು ಅರ್ಥ ಸಿಂಪಲ್ ಆಗಿ ಇದ್ರೂ ಕೂಡ, ಸರಳವಾಗಿ ಇದ್ರೂ ಕೂಡ, ಕುಲಪುರೋಹಿತರು ಅಂದಾಗ ಕೆಲವೊಂದಿಷ್ಟು ಪ್ರಶ್ನೆ ಮಾಡೋದು ಸಹಜ. ಇನ್ನು ಕೆಲವರು ಇಷ್ಟ ದೇವರು ಹಾಗೆ ಕುಲದೇವರಿಗೆ ಕೆಲವೊಂದಿಷ್ಟು ಗೊಂದಲಗಳಿರುತ್ತೆ. ಹೇಗೆ ಗುರುತು ತಿಳಿಸೋದಾದರೆ? ಇಷ್ಟ ದೇವರು ಅಂದರೆ ನಾವು ಇಷ್ಟಪಡ್ತಕ್ಕಂಥವ್ರು. ಕುಲದೇವರು ಅಂದರೆ ಕುಲ ದೇವರು ನಮ್ಮನ್ನು ಇಷ್ಟಪಡ್ತಕ್ಕಂಥದ್ದು. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು, ನಾವು ಇನ್ನೊಬ್ಬರನ್ನ ಇಷ್ಟಪಡ್ತಕ್ಕಂಥದ್ದಲ್ಲ, ನಮ್ಮನ್ನು ಅವ್ರು ಇಷ್ಟಪಡ್ತಾರಲ್ವ, ಅದಕ್ಕೆ ಮಹತ್ವ ಹೆಚ್ಚಿರುತ್ತೆ. ಕುಲದೇವರಿಗೂ ಮತ್ತು ಇಷ್ಟ ದೇವರು ನೀವು ಇಷ್ಟಪಟ್ಟು ಹೋಗ್ತಕ್ಕಂಥ ದೇವರು ಇಷ್ಟ ದೇವರು. ಕುಲದೇವರಂದರೆ ನಿಮ್ಮನ್ನು ಇಷ್ಟಪಡ್ತಕ್ಕಂಥ ದೇವರು ಕುಲದೇವರು. ಇದು ಎರಡೇ ಮುಖ್ಯವಾಗಿ ಪ್ರಮುಖವಾಗಿರತಕ್ಕಂಥದ್ದು. ಇನ್ನು ಕುಲಪುರೋಹಿತರು ಅಂತ ನಾವು ಬರೋಣ. ಪುರೋಹಿತರು ಈಗ ಯಾಕೆಂದರೆ ಸಹಜವಾಗಿ ಸಾಕಷ್ಟು ಪುರೋಹಿತರು ಇವತ್ತಿನ ಕಾಲಮಾನದಲ್ಲಿ ತುಂಬ ಸದೃಢವಾಗಿರ್ತಕ್ಕಂಥದ್ದು ಇದೆ. ಯಾಕೆಂದರೆ ಎಲ್ಲರೂ ಕೂಡ ತುಂಬ ಆ ರೀತಿಯಾಗಿ ಎಲ್ಲರೂ ಕೂಡ ಅವರನ್ನು ನೋಡ್ಕೊಳ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾಕಂದರೆ ಒಬ್ಬ ಪುರೋಹಿತನಿಗೆ ಪರತ್ರ ಹಿತಮಿಚ್ಛತಾಮ್ ಅಂತೇಳಿ ಮಾತ್ರ ಮನಸ್ಥಿತಿ ಇರುತ್ತೆ. ಅವನಿಗೆ ಬೇರೆ ಇನ್ನೇನು ಆಲೋಚನೆಗಳಿರಲ್ಲ. ಅಂದರೆ ನೀವು ಕೊಡ್ತಕ್ಕಂಥ ಏನು ದಕ್ಷಿಣೆ ದಾನಾದಿಗಳಿಂದ ಅವನ ಜೀವನ ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಕುಲದೇವರು ಮತ್ತು ಕುಲಪುರೋಹಿತರು ಯಾರಪ್ಪ ಅಂದರೆ, ಕುಲ ಅಂದರೆ ನಮ್ಮ ಪೂರ್ವ ಕುಲದಿಂದ, ನಮ್ಮ ಏನು ಸೃಷ್ಟಿಯ ಉಗಮದಿಂದ ಆದಿಯಾಗಿ ಇಲ್ಲಿ ತನಕ, ಅಂದರೆ ನಮ್ಮ ಕುಟುಂಬದ ಉಗಮದ ಆದಿಯಿಂದ ಇಲ್ಲಿ ತನಕ ಕುಲವನ್ನು ಸಂರಕ್ಷಣೆ ಬರ್ತಾ ಇರತಕ್ಕಂಥದ್ದು ಕುಲದೇವರಾದರೆ, ಕುಲಪುರೋಹಿತರು ಕೂಡ ಯಾಕೆ ಕುಲಪುರೋಹಿತರು ನಮಗೆ ಏಕೆಂದರೆ ಅತ್ಯವಶ್ಯವಾಗಿ ಬೇಕಾಗ್ತಾರಪ್ಪ ಅಂದರೆ,
ನಮ್ಮ ಎಲ್ಲ ಒಡನಾಟದ ಜೊತೆಗೆ ಅವರು ನಮ್ಮೊಟ್ಟಿಗೆ ಇರ್ತಕ್ಕಂಥವ್ರು ಕುಲಪುರೋಹಿತರು. ಬೇರೊಬ್ಬರು ಯಾರೋ ಬರ್ತಾರೆ, ಪುರೋಹಿತರು ಬರ್ತಾರೆ, ಆ ಕ್ಷಣಕ್ಕೆ ಬಂದು ಅವರು ಏನೋ ಕಾರ್ಯಕ್ರಮ ಮಾಡಿಕೊಡ್ತಾರೆ, ಅವರು ಸಂತೋಷವಾಗಿ ಹೊರಟು ಬಿಡ್ತಾರೆ ಅಷ್ಟೇ. ಆದರೆ ಕುಲಪುರೋಹಿತರ ಏನಪ್ಪ ಅಂದರೆ ನಮ್ಮ ತಾತನ ತಲೆಮಾರಿನಿಂದ ಅವ್ರ ತಾತ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ತಂದೆ ತಲೆಮಾರಿನಿಂದ ನಮ್ಮ ತಂದೆ ಕೆಲಸ ಮಾಡ್ತಾ ಇರ್ತಾರೆ. ಈ ಕುಲ ಅಂತಕ್ಕಂಥದ್ದು ನಮ್ಮ ಮತ್ತು ಅವರ ಮಧ್ಯದಲ್ಲಿ ಒಂದು ಅವಿನಾಭಾವ ಸಂಬಂಧ ಬೆಳೆದಿರುತ್ತೆ. ನಮ್ಮ ಕಷ್ಟ ಸುಖಗಳು, ನಿಮ್ಮ ತಾತ ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ರು, ನಿಮ್ಮ ತಾತ ಈ ರೀತಿ ಚೆನ್ನಾಗಿದ್ರು, ನಿಮ್ಮ ತಂದೆ, ಇದನ್ನೆಲ್ಲ ಕೂಡ ಕುಲದೇವರು ಹೇಗೆ ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾರೋ ದೇವರು, ಹಾಗೆ ಕುಲಪುರೋಹಿತರು ಕೂಡ ನಮ್ಮೊಟ್ಟಿಗೆ ಅವರ ಒಡನಾಟವನ್ನು ಇಟ್ಕೊಂಡು ಯಾವ ಕಾಲಮಾನಕ್ಕೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥ ಒಂದು ಸಣ್ಣ ಅರಿವಿನ ಮುಖಾಂತರವಾಗಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರೇ ಕುಲಪುರೋಹಿತರು. ಈ ಕುಲಪುರೋಹಿತರು ಮುಖ್ಯವಾಗಿ ಏನಪ್ಪ ಅಂದರೆ ನಮಗೆ ಒಂದು ಔರ ಫಾರ್ಮ್ ಆಗಿರುತ್ತೆ. ಎಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ನಮ್ಮ ಸೂರ್ಯ ಚಂದ್ರರಿಂದ ಆದಿಯಾಗಿ ಗ್ರಹಗಳ ಮತ್ತು ಪಂಚಭೂತಗಳ ಜೊತೆಗೆ ನಮಗೆ ಔರ ಕನೆಕ್ಟ್ ಇರತಕ್ಕಂಥದ್ದಾಗಿರುತ್ತೆ. ಈಗ ಒಂದು ಸಂಬಂಧವನ್ನು ನಾವು ಎಲ್ಲೋ ಹುಟ್ಟಿದಂಥ ಹೆಣ್ಣು ಮಗಳನ್ನು, ಎಲ್ಲೋ ಹುಟ್ಟಿದಂಥ ಗಂಡನ್ನು ನಾವು ಬೆಸೆದಾಗ ಹೇಗೆ ಅವರಿಬ್ಬರು ದಾಂಪತ್ಯ ಜೀವನ ಆಗುತ್ತೋ, ಕುಲದೇವರು ಮತ್ತು ಕುಲಪುರೋಹಿತರಿಗೂ ನಮಗೂ ಮತ್ತು ಅವ್ರಿಗೂ ಕೂಡ ಈ ಒಂದು ಸಾಂಸಾರಿಕ ಜೀವನ ಅಂತಕ್ಕಂಥದ್ದು, ಜೀವನದ ಲೌಕಿಕ ಜೀವನ ಅಂತಕ್ಕಂಥದ್ದು ನಮ್ಮ ಅವರ ಒಡನಾಟ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ಕುಲಪುರೋಹಿತರು ಅಂತಕ್ಕಂಥವ್ರು ನಿರಂತರವಾಗಿ ಈಗ ನಾನೇ ಒಂದು 35 ವರ್ಷಗಳಿಂದ ಒಂದಷ್ಟು ಒಡನಾಟದಲ್ಲಿದ್ದೀನಿ. ಸಾಕಷ್ಟು ಪರಿವಾರಗಳು ನನಗೆ ಒಡನಾಟದಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆ ಬಂದರೂ ಮೊದಲನೇದಾಗ ಅವ್ರು ನನಗೆ ಕಾಲ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಅವರ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಬಾಂಧವ್ಯ, ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ವಿಶೇಷವಾಗಿ ಅವ್ರ ಬಗ್ಗೆ ನನಗೆ ಕಾಳಜಿ ಇದೆ, ನನ್ನ ಬಗ್ಗೆ ಅವ್ರಿಗೂ ಕಾಳಜಿ ಇರತಕ್ಕಂಥದ್ದಾಗಿರುತ್ತೆ. ಈ ಕಾಳಜಿಗಳ ಮಧ್ಯದಲ್ಲಿ ಸಂಸಾರ ಬೆಸೆದಾಗ ಅದು ಸನ್ಮಂಗಳಕರವಾಗುತ್ತೆ ಅಂತಕ್ಕಂಥದ್ದು ಉದ್ದೇಶ. ಸರಿ ಗುರೂಜಿ, ಶಿವಲಿಂಗಯ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡೋಣ. ನಮಸ್ಕಾರ ಶಿವಲಿಂಗಯ್ಯ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಏನು ನಿಮ್ಮ ಪ್ರಶ್ನೆ? ನಮಗೆ ಹಿಂಗೆ ಮನೆ ಕಡೆಗೆ ಸುತ್ತಾಟ ಜಾಸ್ತಿ ಐತೆ. ಹೆಣ್ಮಕ್ಳು ಹಿಂಗೆ ಭಾಗತಾಳ್ಮೇಲೆ ವಾಪಸ್ ಕೊಡ್ತೀವಿ ಅಂದ್ರೆ ಕೊಡ್ತಾ ಇಲ್ಲ. ಹಣಕಾಸಿನ ವಿಚಾರನಾ? ಅಂತ ನೀವೊಂದು ಕೆಲಸ ಮಾಡಿ, ಎಲ್ಲಾದರೂ ಗುರುಗಳ ಸನ್ನಿಧಾನಕ್ಕೆ, ಯಾಕೆಂದರೆ ನಿಮಗೆ ಸ್ವಲ್ಪ ಏನಪ್ಪ ಅಂದರೆ ದೈವಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಈ ದೈವಶಾಪ ನಿವೃತ್ತಿಗೋಸ್ಕರವಾಗಿ ನಾವು ಸಾಂಬಶಿವನನ್ನು ಅಥವಾ ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ. ಯಾವುದಾದ್ರೂ ಹುಣ್ಣಿಮೆ ದಿವಸ ವಿಶೇಷವಾಗಿ ಯಾವುದಾದ್ರೂ ಏನಪ್ಪ ಅಂದರೆ ನಾವೊಂದು ಕ್ಷೇತ್ರಗಳಂತ ಕರಿತೀವಿ. ಈಗ ದತ್ತಾತ್ರೇಯರ ಗಾಣಗಾಪುರ, ಶಿರಡಿ ಸಾಯಿನಾಥ ಅಥವಾ ಶ್ರೀಧರಾಶ್ರಮ, ರಾಘವೇಂದ್ರ ಸ್ವಾಮಿ, ಹೀಗೆ ಗುರುಗಳ ಸಮೀಪದಲ್ಲಿ ಹೋಗಿ ನಿಮಗೆ ಇರುವಂತಹ ಸಮಸ್ಯೆಗಳನ್ನು ಗುರುಗಳ ಸಾನ್ನಿಧ್ಯದಲ್ಲಿ, ಮೂಲ ಸಾನ್ನಿಧ್ಯದಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಸ್ವಲ್ಪ ಶಾಪಗ್ರಸ್ತವಾಗಿರ್ತಕ್ಕಂಥ ಕುಟುಂಬ ಅಂತಕ್ಕಂಥದ್ದು ತೋರಿಸ್ತದೆ. ಯಾಕೆಂದರೆ ಎಲ್ಲ ಇದ್ದರೂ ಕೂಡ ನಿಮಗೆ ಮನಃಶಾಂತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಪ್ರತಿ ಅಮಾವಾಸ್ಯೆ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಓಕೆ, ದುರ್ಗಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ದುರ್ಗಮ್ಮ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಚಳ್ಳಕೆರೆಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಾವೇ ಮನೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ತಾಯಿ, ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ, ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಗುರುಜಿ, ಅದೇನೋ ನಡೀತಾ ಇಲ್ಲ. ಕಂಪ್ಯೂಟರ್ ಕ್ಲೀನಿಂಗ್ ಬಿಸ್ನೆಸ್ ಮಾಡ್ತಾ ಇದೀವಿ, ಅದನ್ನೇನು ಮುಂದೆ ನಡೀತಕ್ಕ ಹಿಂಗೆ ಇರುತ್ತಾ? ಖಂಡಿತ ನಡೆಯುತ್ತೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾಗಿ ವೀರಭದ್ರನ ಸನ್ನಿಧಾನ ಇದೆ, ಆಯಿತಾ? ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಕುಟುಂಬದೊಟ್ಟಿಗೆ ನಿಮ್ಮ ವ್ಯಾಪಾರದಲ್ಲಿ ಲಾಭ ಬಂದಂಥ ಲಾಭ ಏನೋ ಒಂದು 100 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ ಎಷ್ಟಿರುತ್ತೋ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಲಾಭವನ್ನು ತಗೊಂಡೋಗಿ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನದಲ್ಲಿ ಅನ್ನದಾನಕ್ಕೆ ಕೊಡಿ. ಆ ಹಣದಿಂದ ಅದ್ರ ಜೊತೆಗೆ ಎಷ್ಟು ಬೇಕಾದರೂ ಸೇರಿಸ್ಕೊಡಿ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ. ಅಮ್ಮನವರನ್ನು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ನಿಮಗೆ ವೀರಭದ್ರ ಸ್ವಾಮಿಯ ಸನ್ನಿಧಾನ ಇದೆ, ಆಯಿತಾ? ಬಯಲು ವೀರಭದ್ರ ಅಂತಕ್ಕಂಥದ್ದು, ಅವನಲ್ಲಿ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ 2 ತೆಂಗಿನಕಾಯಿಯನ್ನು ಅಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ. ಮುಂದಿನ ರಾಶಿ ಸಿಂಹರಾಶಿ. ವಿಶೇಷವಾಗಿ ಇವತ್ತಿನ ದಿವಸ
ವ್ಯಾವಹಾರಿಕವಾಗಿರ್ತಕ್ಕಂಥ ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದು, ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಬಂಧುಗಳ ಒಂದು ಸಮಾಗಮನದಲ್ಲಿ ಇವತ್ತಿನ ದಿವಸ ಏನಾದರೂ ಅವಹೇಳನಕಾರಿಯಾಗಿರ್ತಕ್ಕಂಥ ವಿಚಾರಾದಿಗಳು ಮಾತುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಂದ ಇವತ್ತಿನ ದಿವಸ ಲಾಭಪ್ರದವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರಯಾಣದಲ್ಲಿ ಎಚ್ಚರವಹಿಸಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಕುಲಗುರುಗಳ ಪ್ರಾರ್ಥನೆ ಜೊತೆಗೆ ದುರ್ಗೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ವಂತ ಪರಿಶ್ರಮಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣ, ವೃತ್ತಿರಂಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಂಗಾತಿಯ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಾಲಕರು ಎಚ್ಚರವಹಿಸಿ ಇವತ್ತಿನ ದಿವಸ. ಇನ್ನೊಂದೇನಪ್ಪ ಅಂದರೆ ಏನಾದರೂ ಸಣ್ಣ ಪುಟ್ಟದಾದಂಥ ಗೌಪ್ಯ ವಿಚಾರಾದಿಗಳಲ್ಲಿ ನಿಮಗೆ ಮಾನಹಾನಿ, ತೇಜೋವಧೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಗಣಪತಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗ ರಂಗದಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಇವತ್ತಿನ ದಿವಸ ಸಮಪ್ರದವಾಗಿರ್ತಕ್ಕಂಥದ್ದು, ಕುಟುಂಬದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ನೇಹಿತರೊಟ್ಟಿಗೆ ಸಮಾಗಮನ ಆಗ್ತಕ್ಕಂಥ ಸುಯೋಗ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಶರವಣ ಭವಾಯ ನಮಃ ಅಂತೇಳಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ವರ್ಷಕ್ಕೊಮ್ಮೆ ಆದರೂ ಕೂಡ ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಥವಾ ಕುಲದೇವರ ಬಳಿ ಹೋಗಿ ಬರಬೇಕು ಅನ್ನುವಂತಹ ಮಾತಿದೆ. ಇಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಹೋಗೋದಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಸಮಸ್ಯೆಗಳು ಎದುರಾಗಬಹುದಾ ಅಥವಾ ಅದರ ನಿವಾರಣೆ ಹೇಗೆ ಮಾಡ್ಬೋದು ಗುರುಗಳು? ಇಲ್ಲೊಂದು ಯಾಕಂದರೆ ಪರಾಶರ ಸ್ಮೃತಿಯಲ್ಲಿ ಒಂದು ಶ್ಲೋಕ ಇದೆ, ಕುಲದೇವಂ ಪರಿತ್ಯಜ್ಯ ಯೋ ಅನ್ಯದೇವಂ ಸಮಾಶ್ರಯೇತ್ ನತಸ್ಯ ಸಿದ್ಧತೆ ಕಾಮ್ಯಂ ಕುಲಕ್ಷಯಂತಿ ಭವೇತ್ ಅಂತೇಳಿ. ಅಂದರೆ ಕುಲದೇವಂ ಪರಿತ್ಯಜ್ಯ ಯೋ ಅನ್ಯದೇವ ಸಮಾಶ್ರಯೇ. ನಾವು ಕುಲದೇವರನ್ನು ಬಿಟ್ಟು ಅನ್ಯದೇವರ ಆಶ್ರಯವನ್ನು ಪಡ್ಕೊಂಡಾಗ ನತಸ್ಯ ಸಿದ್ಧತೆ, ನಾವು ಏನು ಅಂದ್ಕೊಂಡಿರ್ತೀವೋ ಆ ಕೆಲಸಗಳು ಸುಸೂತ್ರವಾಗಿ ನೆರವೇರಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಕಾಮ್ಯಂ ಕುಲಕ್ಷಯಂತಿ, ಅಂದರೆ ಕುಲವೂ ಕೂಡ ಅವನತಿ ಒಟ್ಟಿಗೆ ಹೋಗ್ತಕ್ಕಂಥದ್ದಾಗುತ್ತೆ ಅಂತೇಳಿ ಈ ಒಂದು ಪರಾಶರ ಸ್ಮೃತಿಯಲ್ಲಿ ಇರ್ತಕ್ಕಂಥ ಶ್ಲೋಕ. ಹಾಗಿದ್ದಾಗ ಕುಲಪುರೋಹಿತರು ಆಗಿರ್ಬೋದು, ಕುಲದೇವರಾಗಿರ್ಬೋದು, ನಾವು ಅವರಿಗೆ ವರ್ಷಕ್ಕೊಮ್ಮೆ ಆದರೂ ಅವರ ಸನ್ನಿಧಾನಕ್ಕೆ ಹೋಗಿ ನಾವೀಗ ಯಾವುದೋ ಒಂದು ಪೂಜೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಮನೆಯಲ್ಲಿ, ಕುಲಪುರೋಹಿತರನ್ನು ಒಂದು ಸಣ್ಣದಾಗಿರ್ತಕ್ಕಂಥ ಪೂಜೆಗಾದರೂ ಅವ್ರನ್ನ ಆಹ್ವಾನಿಸಿ ಅವರನ್ನು ಸತ್ಕರಿಸಿ ಕಳಿಸಿದಾಗ ಅವರು ವಂಶಪಾರಂಪರಾಗತವಾಗಿ ನಿಮ್ಮನ್ನು ಆಶೀರ್ವದಿಸ್ಕೊಂಡು ಬಂದಿರ್ತಾರಲ್ವ, ಅವರು ಸಂತೃಪ್ತರಾಗ್ತಾರೆ. ಯಾಕಂದರೆ ಒಬ್ಬ ಬ್ರಾಹ್ಮಣನಿಗೆ ಮುಖ್ಯವಾಗಿ ಒಬ್ಬ ಪುರೋಹಿತನಿಗೆ ಇರ್ತಕ್ಕಂಥ ಮನಸ್ಥಿತಿ ಏನಪ್ಪ ಅಂದರೆ ಅವನು ಜೀವನೋಪಾಯಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ವೃತ್ತಿ ಆದರೂ ಕೂಡ ತನ್ನ ಬದ್ಧತೆಯನ್ನು ಅವನು ಯಾವಾಗಲೂ ಕೂಡ ಕಳ್ಕೊಳ್ಳೋದಿಲ್ಲ. ಮತ್ತು ಸ್ವಾಭಿಮಾನದಿಂದ ಮಾಡ್ತಕ್ಕಂಥ ಎಲ್ಲ ಪುರೋಹಿತ ವರ್ಗದವರಲ್ಲೂ ಕೂಡ ನಾವು ಅವರನ್ನು ಸತ್ಕರಿಸೋದಕ್ಕಿಂತ ಅವರನ್ನು ಗೌರವಿಸ್ತಕ್ಕಂಥದ್ದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಕುಲಪುರೋಹಿತರನ್ನು, ಕುಲದೇವರನ್ನು ವರ್ಷಕ್ಕೊಮ್ಮೆ ಆದರೂ ಅವರನ್ನು ಕರೆದು ಪೂಜೆ ಮಾಡಿದಾಗ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಕುಟುಂಬ ಶ್ರೇಯೋಭಿವೃದ್ಧಿ ಆಗ್ತಕ್ಕಂಥದ್ದು. ಸರಿ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಧನುರಾಶಿಯ ಫಲವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ಸಿನಿರಂಗ ಈ ರೀತಿಯಾಗಿ ಏನಾದರೂ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಕೂಡ ಸ್ವಲ್ಪ ಅವಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ಮಾಡ್ತಕ್ಕಂಥ ಸುಯೋಗ, ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಧನುರಾಶಿಯವರು ಕುಲಗುರುಗಳ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ತಗಾದಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ಏನಾದರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ತೆರಳಬೇಕು ಅಂದ್ಕೊಂಡಿದ್ದಂಥವ್ರಿಗೆ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ತ್ರೀಯರೊಟ್ಟಿಗೆ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೂ ಕೂಡ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅವಘಡಾದಿಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ಮಕರ ರಾಶಿಯವರು ಅನನ್ಯವಾಗಿ ಜಾಗೃತಿ ವಹಿಸಿ ಕೆಲಸ ಕಾರ್ಯಾದಿಗಳಲ್ಲಿ ಇನ್ನಷ್ಟು ಸತ್ಫಲತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಗಣಪತಿಯ ದರ್ಶನ, ದುರ್ಗೆಯ ಪ್ರಾರ್ಥನೆ ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ.
ಕುಟುಂಬದಲ್ಲಿ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡ ಇರತಕ್ಕಂಥದ್ದು. ಇವತ್ತಿನ ದಿವಸ ಕೈಗಾರಿಕೋದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಶುಭಪ್ರದವಾಗತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಹೂಡಿಕೆಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸಾಂಬಶಿವನ ದರ್ಶನ, ನಂಜುಂಡೇಶ್ವರಾಯ ನಮಃ ಅಂತೇಳಿ ನಂಜುಂಡೇಶ್ವರನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಆತುರದ ನಿರ್ಧಾರಗಳು ಬೇಡ. ಹೊಸ ಹೊಸ ಆವಿಷ್ಕಾರಗಳೊಟ್ಟಿಗೆ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳು ನಿಮ್ಮನ್ನು ತೇಜೋವಧೆ ಮಾಡ್ತಕ್ಕಂಥವ್ರಾಗಿರ್ತಾರೆ. ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ತೆರೆದಾಗ ಸ್ವಲ್ಪ ಹಣ ನಷ್ಟ ಆಗ್ತಕ್ಕಂಥದ್ದು, ವಸ್ತು ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಗಣ್ಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು. ವಿಶೇಷವಾಗಿ ಮೀನರಾಶಿಯವರು ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ಸತ್ಫಲತೆಯನ್ನು ಕಾಣಬೇಕಾದರೆ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಬಹಳ ಪ್ರಮುಖವಾಗಿ ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಈ ಕುಲದೇವರು ಆಗಿರಬಹುದು ಅಥವಾ ಕುಲ ಪುರೋಹಿತರು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಒಂದು ಐಡಿಯಾ ಆಗಿರಬಹುದು, ಏನೂ ಕೂಡ ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ಅದನ್ನು ಉಳಿಸಿ ಬೆಳೆಸಿಕೊಂಡು ಜೊತೆಗೆ ಅವರಿಗೆ ಅರಿವು ಮೂಡಿಸೋದು ಹೇಗೆ ಗುರುಗಳೇ? ಒಬ್ಬ ಪುರೋಹಿತ ಒಂದು ಗುರು ಪರಿವರ್ತನೆ ಒಬ್ಬ ಮನೆಗೆ, ಯಾಕಂದರೆ ಈಗ ನಮಗೆ ಕುಲಪುರೋಹಿತರು ಯಾಕಂದರೆ ಎಲ್ಲೋ ಇರ್ತಾರೆ, ಹೋಗ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ. ಗುರು ಪರಿವರ್ತನೆ 12 ವರ್ಷಗಳ ಕಾಲ ಒಬ್ಬ ಒಡನಾಟದಲ್ಲಿದ್ದಂಥವರನ್ನು ಕುಲಪುರೋಹಿತರಂತೇಳಿ ನಾವು ಸ್ವೀಕಾರವನ್ನು ಮಾಡ್ಬೋದಂತೆ. ಶಾಸ್ತ್ರದಲ್ಲೇ ಉಲ್ಲೇಖ ಇರತಕ್ಕಂಥದ್ದು. ಯಾರು 12 ವರ್ಷಗಳ ಕಾಲ ಒಬ್ಬರೊಟ್ಟಿಗೆ ಒಡನಾಟದಲ್ಲಿ ಇರ್ತಾರೋ, ಅಥವಾ ದೇವರನ್ನು ಕೂಡ ಅನನ್ಯವಾಗಿ ಯಾವುದೋ ಕುಲದೇವರು ನಮಗೆ ಗೊತ್ತಿಲ್ಲದೆ ಇದ್ದು ಅದು ಎಲ್ಲೋ ಬಿಟ್ಟು ಹೋಗಿದ್ದು ಅಥವಾ ಸ್ಥಳ ಪರಿವರ್ತನೆ ಪಲ್ಲಟನೆ ಆಗಿ ಅಲ್ಲಿಂದ ದೂರ ಆಗಿರ್ತಕ್ಕಂಥದ್ದು, ಈ ರೀತಿ ಇದ್ದಾಗ ಬಹಳ ಮುಖ್ಯವಾಗಿ ಯಾವ ದೇವರನ್ನು ಅನುಯಾಯಿಯಾಗಿ ನಾವು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವೋ ಈ ದೇವರಿಗೆ ನಿರಂತರವಾಗಿ 12 ವರ್ಷಗಳ ಕಾಲ ನೀವು ವರ್ಷಕ್ಕೆ ಕನಿಷ್ಠ 3 ಬಾರಿ ಹೋಗಿ ಬರ್ತಾ ಇದ್ದರೆ ಆ ದೇವರ ಅನುಗ್ರಹ ನಮ್ಮ ಮೇಲೆ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲಪುರೋಹಿತರಂದರೆ ಗುರುವಿನ ಒಂದು ಸ್ಥಾನಮಾನದಲ್ಲಿ ನಿಲ್ತಕ್ಕಂಥವ್ರು. ಹಾಗಾಗಿ 12 ವರ್ಷಗಳ ಕಾಲ ನಿರಂತರವಾಗಿ ನಿಮ್ಮ ಒಡನಾಟದಲ್ಲಿದ್ದಂಥವರನ್ನು ಕುಲಪುರೋಹಿತರಂತೇಳಿ ನೀವು ಸ್ವೀಕಾರವನ್ನು ಮಾಡ್ಬೋದು. ಕುಲದೇವರಿಲ್ಲದೆ ಇರತಕ್ಕಂಥವ್ರು 12 ವರ್ಷಗಳ ಕಾಲ ಆ ದೇವರಿಗೆ ನಡಿಗೆಯನ್ನು ನಡ್ಕೊಂಡಿದ್ದಾಗ ಆ ದೇವರು ಕೂಡ ನಿಮ್ಮಿಂದ ಆದಿಯಾಗಿ ಕುಲಕ್ಕೆ ಮತ್ತೆ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಈಗ ಕುಲದೇವರಂದರೆ ನಿಮಗೆ ಹಿಂದಿನಿಂದ ಬಂದಿರತಕ್ಕಂಥ ಪರಂಪರೆಯಲ್ಲಿದ್ದರೆ ಅದನ್ನೇ ನಡ್ಕೊಂಡು ಹೋಗಿ, ಇಲ್ಲದೇ ಇದ್ದಂಥವ್ರು ಈ ರೀತಿಯಾದಂಥ ಮಾರ್ಗವನ್ನು ಮಾಡಿಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರವ ವೀಕ್ಷಕರೇ, ಕುಲದೇವರು ಹಾಗೆ ಕುಲಪುರೋಹಿತರು ಅಂದರೆ ಯಾರು, ಧಾರ್ಮಿಕ ಅಪೇಕ್ಷೆಗಳು ನೆರವೇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನಿಮ್ಮ ಕುಲಪುರೋಹಿತರ ಪ್ರಾಮುಖ್ಯತೆ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗುತ್ತೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.